ನೀವು ಸಾಮಾನ್ಯವಾಗಿ ಪಿಕ್ಚರಲ್ಲಿ ತೋರಿಸೋ ಥರ ಏನೋ ಇನ್ಕಮ್ ಟ್ಯಾಕ್ಸ್ ರೆಡಿ ಆಯಿತು, ಬಂದರು ನಿಮ್ಮ ಮನೆಯೆಲ್ಲ ಕಿತ್ತಾಕ್ಬಿಟ್ರು, ಕಿತ್ಕೊಂಡು ಹೋಗ್ಬಿಟ್ರು, ಇದ್ದಿದ್ದು ಸೋಫಾ ಹಾಕಿದ್ರು, ಸೋಫಾ ಅರ್ಧಾಕಿ ದುಡ್ಡು ತೊಗೊಂಡೋಗ್ಬಿಟ್ರು, ಅಥವಾ ಜ್ಯುವೆಲ್ರಿ ಎಲ್ಲ ತೊಗೊಂಡೋಗ್ಬಿಟ್ರು, ಅಲ್ಲಿರೋರಿಗೆ ಹೆದರ್ಸ್ಬಿಟ್ಟು ಬರ್ಸ್ಕೊಂಡ್ರು, ಆ ಥರದ್ದು ಯಾವುದೂ ನಡೆಯಲ್ಲ. ಓಕೆ, 1000 10,000 ಒಂದು ಕೇಸ್ ನಡೆದಿರ್ಬೋದೇನೋ, ಆದರೆ ಪ್ರೊಸೀಜರ್ ಓರಿಯೆಂಟೆಡ್ ಆಗಿ ದೇ ಕಾಂಟ್ ಎಂಟರ್ ವಿತೌಟ್ ಎ ವಾರೆಂಟ್. ಅವ್ರಿಗೊಂದು ವಾರೆಂಟ್ ಇರಬೇಕು, ನಿಮ್ಮ ಪ್ರಮೈಸಸ್ಗೆ ಬರೋಕ್ಕೆ ಒಂದು ವಾರೆಂಟ್ ಇರಬೇಕು. ಈಗ ಸುಮ್ಮನೆ ಒಂದು IT ಅಫಿಷಿಯಲ್ ಅಂತ ಬಂದು ನಿಮಗೆ ಬಂದು ಸರ್ಚ್ ಮಾಡೋಕ್ಕಾಗಲ್ಲ. ದೇ ನೀಡ್ ಟು ಹ್ಯಾವ್ ಎ ವಾರೆಂಟ್. ಎಷ್ಟು ದಿವಸಕ್ಕೆ ಮುಂಚೆ IT ವಾರೆಂಟ್ ಸಿಗುತ್ತೆ ಅವ್ರಿಗೆ, ಅಥವಾ ಅಪ್ಲೈ ಮಾಡ್ತಾರೆ? ಎಷ್ಟು ದಿವಸಕ್ಕೆ ಮುಂಚೆ ಅದು ಕಂಡಿರ್ತಾರೆ? ಅಪ್ಲೈ ಮಾಡೋದಂತಲ್ಲ, ಯು ಹ್ಯಾವ್ ಸಮಥಿಂಗ್ ಅಲ್ಲಿ ಹೆಡ್ ಇರ್ತಾರಲ್ಲ. ಫಾರ್ ಎಕ್ಸಾಂಪಲ್ ಪ್ರಿನ್ಸಿಪಲ್ ಡೈರೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್ ಇನ್ವೆಸ್ಟಿಗೇಷನ್ ಅಂತ ಇರ್ತಾರೆ, ಪ್ರಿನ್ಸಿಪಲ್ ಕಮಿಷನರ್, ಟಾಪ್ ಮೋಸ್ಟ್ ಇನ್ ದಿ ಸ್ಟೇಟ್ ಫಾರ್ ಇನ್ವೆಸ್ಟಿಗೇಷನ್. ದೇ ವಿಲ್ ಹ್ಯಾವ್ ಟು ಆಥರೈಸ್. ಈಗ ನಾನು ಕಮಿಷನರ್ ಅಂತ ಹೇಳಿದ್ರೆ ನಾನು ನಮ್ಮ ಸಬಾರ್ಡಿನೇಟ್ಗೆ ಆಥರೈಸ್ ಮಾಡ್ತೀನಿ, ಇಂತಿಂಥ ಪ್ರಮೈಸಸ್ಗೆ ನೀನು ಹೋಗಿ ಸರ್ಚ್ ಮಾಡುವಂಥ. ಅದು ಆ ಟೀಮ್ ಯಾರು ಹೋಗ್ತಾರಲ್ಲ ಅವ್ರಿಗೆ ಗಾಡಿ ಹತ್ತಕ್ಕೆ ಮುಂಚೆ ತನಕ ಅವ್ರಿಗೆ ಎಲ್ಲಿ ಹೋಗ್ತಾ ಇದೆ ಗೊತ್ತಿರಲ್ಲ. ಅವ್ರಿಗೆ ಕಮಿಷನರ್ಗೆ ಗೊತ್ತಿರುತ್ತೆ, ಅವ್ರು ಒನ್ ಲೆವೆಲ್ ಸಬಾರ್ಡಿನೇಟಿಗೆ ಗೊತ್ತಿರುತ್ತೆ. ಟೀಮ್ ಮೆಂಬರ್ಸ್ ಒಂದು 10 ಜನ ಹೋಗ್ತಾರಲ್ಲ ರೈಡ್ ಮಾಡೋಕ್ಕೆ, ಗಾಡೀಲಿ ಕೂತ್ಕೊಳ್ಳೋ ತನಕ ಅವ್ರಿಗೆ ಗೊತ್ತಿರಲ್ಲ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ. ಆ ಗಾಡಿ ಎಲ್ಲೋಗಿ ನಿಂತಾಗ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ ಇಂಥ ಕಡೆ ಹೋಗಿದ್ದೀವಿ ನಾವು ಅಂತ. ಇನ್ಫಾರ್ಮೇಷನ್ ಲೀಕ್ ಆಗಿಬಿಡುತ್ತೆ ಅಂತ. ಹೌದು. ಸೊ ಹಾಗಾಗಿ ಪ್ರೊಸೀಜರ್ ಓರಿಯೆಂಟೆಡ್. ಆ್ಯಂಡ್ ಎಷ್ಟೊಂದು ಕಡೆ ಈಗ ಆಸ್ ಅ ಚಾರ್ಟರ್ಡ್ ಅಕೌಂಟೆಂಟ್ ಐ ಒನ್ ಮೆನಿ ಕೇಸಸ್ ಅಗೇನ್ಸ್ಟ್ ದಿ ಡಿಪಾರ್ಟ್ಮೆಂಟ್ ವೇರ್ ಪ್ರೊಸೀಜರ್ ಲ್ಯಾಪ್ಸಸ್ ಹ್ಯಾವ್ ಹ್ಯಾಪೆಂಡ್. ಯಾವ ಥರ ಪ್ರೊಸೀಜರ್ ಲ್ಯಾಪ್ಸಸ್ ಅಂತ ಹೇಳಿದ್ರೆ, ನೀವು ಒಂದು ಕಮಿಷನರ್ ಆಗಲಿ, ಒಂದು ಟಾಪ್ ಲೆವೆಲ್ ಅಥಾರಿಟಿ ಒಂದು ಪರ್ಮಿಷನ್ ಕೊಡ್ತಾರೆ ರೈಡ್ಗೆ ಅಂತ ಹೇಳಿದ್ರೆ ಸುಮ್ಮನೆ ಕೊಡೋಕ್ಕಾಗಲ್ಲ. ನನಗೆ ಇವ್ರ ಮಕ್ಕ ಇಷ್ಟ ಆಗಿಲ್ಲ, ನನಗೆಲ್ಲರೂ ಜೊತೆ ರೋಡಲ್ಲಿ ಗಲಾಟೆ ಆಯಿತು, ನಾನು ರೈಡ್ ಮಾಡಿಸ್ತೀನಿ ಮಾಡೋಕ್ಕಾಗಲ್ಲ. ಅದು ಇಸ್ ಎ ಪ್ರೊಸೀಜರ್. ಏನು ಅವ್ರ ಇಂಟರ್ನಲ್ಲಿ ಸಮಥಿಂಗ್ ಕಾಲ್ಡ್ ಸ್ಯಾಟಿಸ್ಫ್ಯಾಕ್ಷನ್ ನೋಟ್ ಅಂತ ಬರೀಬೇಕು. ಅವ್ರ ಇಂಟರ್ನಲ್ ಫೈಲಲ್ಲಿ ದೇ ಹ್ಯಾವ್ ಟು ಹ್ಯಾವ್ ಎ ನೋಟಿಂಗ್ ಆ್ಯಸ್ ಟು ಈ ಥರ ಇದೆ, ನಮ್ಗೆ ಈ ಥರ ಇನ್ಫಾರ್ಮೇಷನ್ ಬಂದಿದೆ, ಅಥವಾ ಇನ್ಕಮ್ ಟ್ಯಾಕ್ಸ್ ಇಂಟೆಲಿಜೆನ್ಸಿಂದನೇ ನಮಗೆ ಗೊತ್ತಾಗಿದೆ, ಅಥವಾ ಮೇ ಬಿ ಸಮ್ ರೆಡ್ ಫ್ಲ್ಯಾಗ್ಸ್ ಸೇಯಿಂಗ್ ದಟ್ ಯಾವುದೋ ಬೇರೆ ದೇಶಗಳಿಂದ ಹಣ ಬಂದಿದೆ ಅಕೌಂಟ್ಗಳಿಗೆ, ಅಥವಾ ಯಾವುದೋ ಒಂದು ಅಕೌಂಟ್ ತುಂಬ ಟ್ರಾನ್ಸಾಕ್ಷನ್ ಆಗ್ತಾಯಿದೆ, ಬ್ಯಾಂಕಿಂದ ಮಾಹಿತಿ ಬಂದಿರ್ಬೋದು ಸೇಯಿಂಗ್ ದಟ್ ಈ ಅಕೌಂಟಲ್ಲಿ ತುಂಬ ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ಸ್ ಆಗ್ತಾಯಿದೆ ಅಂತ. ಓ, ಅಲ್ಲಿವರೆಗೂ ವಾಚ್ ಡಾಗ್ಸ್ ಇದ್ದಾರೆ ಈಗ. ಖಂಡಿತ ಬ್ಯಾಂಕ್ಗಳು ಹೇಳ್ತವೆ. ಬ್ಯಾಂಕಲ್ಲಿ ಈಗ ನೀವು ನಿಮ್ಮ ಸೇವಿಂಗ್ಸ್ ಅಕೌಂಟಲ್ಲಿ ನೀವು 10 ಲಕ್ಷಕ್ಕಿಂತ ಜಾಸ್ತಿ ನೀವು ಡೆಪಾಸಿಟ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ಬ್ಯಾಂಕ್ಗೆ ಒಂದು ಮ್ಯಾಂಡೇಟ್ ಇದೆ, ಅದು ಆ ಇನ್ಫಾರ್ಮೇಷನ್ ಇನ್ಕಮ್ ಟ್ಯಾಕ್ಸ್ ಕಳಿಸ್ತಾರೆ ಅವರು. ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ವರ್ಷಕ್ಕೆ 10 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಶ್ ಹಾಕೊಂಡ್ರೆ ನೀವು ಡೆಪಾಸಿಟ್ ಮಾಡಿದ್ರೆ ಆ ಇನ್ಫಾರ್ಮೇಷನ್ ಇನ್ಕಮ್ ಟ್ಯಾಕ್ಸ್ಗೆ ಹೋಗುತ್ತೆ. ನಾಳೆ ರೈಡ್ ಮಾಡ್ತಾರೆ ಅಂತಲ್ಲ ಅವರು, ಹೋಗತ್ತೆ. ಇನ್ಕಮ್ ಟ್ಯಾಕ್ಸ್ ಏನು ಮಾಡ್ತಾರೆ, ನಿಮ್ಮ ರಿಟರ್ನ್ಸ್ ಚೆಕ್ ಮಾಡ್ತಾರೆ. ಓಕೆ, ರಶ್ಮಿ ಅವ್ರು ಏನೋ ಈ ಸತಿ 20 ಲಕ್ಷ ಹಾಕಿದ್ದಾರೆ ಅಕೌಂಟಿಗೆ, ಓಕೆ ನೀವು ಇನ್ಕಮ್ ಟ್ಯಾಕ್ಸ್ ಎಷ್ಟು ತೋರಿಸಿದ್ದೀರಾ ಅಂತ. ನೀವು ಯಾವ 1 ಲಕ್ಷ 2 ಲಕ್ಷ ತೋರಿಸಿದ್ರೆ ಒಂದು ನೋಟಿಸ್ ಬರುತ್ತೆ, ನೀವು 20 ಲಕ್ಷ ಹಾಕಿದ್ದೀರಾ, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ನಿಮ್ಮ ಮನೆ ಬಾಗಿಲಿಗೆ ಬರೋಲ್ಲ ಅವರು, ನೀವು ಯಾವುದು ರೆಸ್ಪಾಂಡ್ ಮಾಡಲ್ಲ, ಆ ಚಿಕ್ಕ ಕೇಸ್ಗೂ ಬರಲ್ಲ, ನಿಮ್ಗೆ ನೋಟಿಸ್ ಕಳಿಸ್ತಾರೆ, ಟ್ಯಾಕ್ಸ್ ದುಡ್ಡು ಕಟ್ಟಿ ಅಂತ ಹೇಳ್ತಾರೆ, ನೀವೇನು ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ, ಸೊ ನಿಮ್ದು 20 ಲಕ್ಷ ಇದು ಇನ್ಕಮ್ ಇದು, ಇದ್ರ ಮೇಲೆ ಟ್ಯಾಕ್ಸ್ ಕಟ್ಟಿ ಅಂತ ಕಳಿಸ್ತಾರೆ ಚಿಕ್ಕ ಚಿಕ್ಕ ಕೇಸಲ್ಲಿ. ಸೊ ಇದೇ ಥರ ಯಾರ್ದು ಬೇರೆ ಇನ್ಫಾರ್ಮೇಷನ್ ಬಂದಿರುತ್ತೆ, 100,000 ಕೋಟಿ ಟ್ರಾನ್ಸಾಕ್ಷನ್ ನಡೀತಾ ಇದೆ, ಅದ್ರ ಮೇಲೆ ಟ್ಯಾಕ್ಸ್ ಕಟ್ತಾ ಇಲ್ಲ, ಅಥವಾ ನೀವು ಹೇಳ್ದಂಗೆ ಯಾವುದೋ ಕ್ಯಾಶ್ ಬಚ್ಚಿಟ್ಟಿದ್ದಾರೆ, ಅದಕ್ಕೆ ಈ ಇಂಟೆಲಿಜೆನ್ಸ್ ಇರುತ್ತೆ ಇನ್ಕಮ್ ಟ್ಯಾಕ್ಸ್ ಹತ್ರನೂ. ಆ್ಯಂಡ್ ಜನರಲ್ ಇನ್ಫಾರ್ಮರ್ಸು ಇರ್ತಾರೆ. ಸೊ ಆ ಇನ್ಫಾರ್ಮರ್ಸಿಂದ ಇನ್ಫಾರ್ಮೇಷನ್ ಹೋಗಿರುತ್ತೆ, ರೈಡ್ ಆಗುತ್ತೆ. ಬಟ್ ಹೌ ವಿಲ್ ಯು ಸ್ಟಾರ್ಟ್ ಸ್ಮೆಲ್ಲಿಂಗ್? ಈಗ ಉದಾಹರಣೆಗೆ, ಈಗ ಹೆಸರುಗಳು ಬೇಡ, ಪವರ್ಫುಲ್ ವ್ಯಕ್ತಿತ್ವಗಳು ಕೆಲವು ಸತಿ ಇಡಿ ರೇಡ್ಸ್ ಅಂತೆಲ್ಲ ಫೇಸ್ ಮಾಡ್ತಾನೆ ಇರ್ತಾರಲ್ಲ, ಹೌದು, ಅವರು ಟಾರ್ಗೆಟ್ ಫಸ್ಟ್ ಹೆಂಗೆ ಆಗ್ತಾರೆ? ಸೆಕೆಂಡ್, ಇದು ಇನ್ಕಮ್ ಟ್ಯಾಕ್ಸ್ ಆಗಲಿ ಇದೇ ಆಗಲಿ, ದೇ ವಿಲ್ ಹ್ಯಾವ್ ದಿಸ್ ಇನ್ಫಾರ್ಮೇಷನ್ ಇಂಟೆಲಿಜೆನ್ಸ್ ನಡೀತಾ ಇರುತ್ತೆ. ಇದೆಲ್ಲ ಹೇಳಿದ್ರಲ್ಲ, ಅದ್ರ ಮೂಲಕ ನಡೀತಾ ಇರುತ್ತೆ, ಬ್ಯಾಕ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಇನ್ಫಾರ್ಮರ್ಸ್ ಇರ್ತಾರೆ, ಟ್ರಾನ್ಸಾಕ್ಷನ್ಸ್ ಎಲ್ಲ ಥರ ನಡೀತಾ ಇರುತ್ತೆ. ಒಂದ್ಸತಿ ಡೌಟ್ ಬಂದಮೇಲೆ ಅವ್ರ ಮೇಲೆ ಒಂದು ಜನನ ಇನ್ಫಾರ್ಮೆಂಟ್ ಅಂತ ಹಾಕ್ಬಿಡ್ತಾರೆ. ಹೌದು, ಅದಕ್ಕೆ ನಮಗೂ ಯಾರಿಗೂ ಗೊತ್ತಾಗಲ್ಲ. ಆಸ್ ಎ ಚಾರ್ಟರ್ಡ್ ಅಕೌಂಟೆಂಟ್ ಆರ್ ಪೀಪಲ್ ನಾನು ಡೈಲಿ ಇನ್ಕಮ್ ಟ್ಯಾಕ್ಸ್ ಜೊತೆ ಮಾತಾಡ್ತಾ ಇರ್ಬೋದು, ಕಮಿಷನರ್ಗಳ ಜೊತೆ, ಬಟ್ ಅವ್ರು ಯಾವುದೇ ಕಾರಣಕ್ಕೆ ನಮಗೆ ಯಾವುದು ಇನ್ಫಾರ್ಮೇಷನ್ ಕೊಡಲ್ಲ ಇಂಥ ಕಡೆ ಹೋಗ್ತಾ ಇದ್ದೀವಿ ಅಂತ. ಪ್ರೀವಿಯಸ್ ಡೇ ಸಂಜೆ ಕೂತ್ಕೊಂಡು ಅಲ್ಲಿ ಯಾವುದೋ ಕೇಸ್ಗೆ ಹೋಗಿರ್ತೀವಿ, ಮಾತಾಡಿರ್ತೀವಿ, ಕಾಫಿ ಕುಡಿದಿರ್ತೀವಿ ಕಮಿಷನರ್ ಜೊತೆಗೆ, ಅವ್ರು ನಮ್ಗೆ ಹೇಳಿರಲ್ಲ ನೆಕ್ಸ್ಟ್ ಡೇ ಬೆಳಿಗ್ಗೆ ಇಂಥ ಕಡೆಗೆ ರೈಡ್ ಮಾಡ್ತೀವಿ ಅಂತ ಹೇಳೋದು ಇಲ್ಲ. ಅವ್ರು ಹೇಳಬಾರ್ದು, ಅವರ ವೃತ್ತಿ ಅದು, ಆ್ಯಂಡ್ ದೇ ಆರ್ ಸೇಫ್ ಗಾರ್ಡಿಂಗ್ ದ್ಯಾಟ್. ಅವ್ರು ಹೇಳಲ್ಲ, ರೈಡ್ ಆಗುತ್ತೆ. ರೈಡ್ ಆದಮೇಲೆ ಎಷ್ಟೊಂದು ಕೇಸಲ್ಲಿ ಏನಾಗುತ್ತೆ, ಪ್ರೊಸೀಜರಲ್ ಲ್ಯಾಪ್ಸಸ್ ಇರುತ್ತೆ ಅವ್ರದ್ದು ಕೆಲವು ಸತಿ, ಅದರಿಂದ ಅವರು ಕೇಸ್ಗಳು ಸೋತಿದ್ದಾರೆ. ಸೊ ಎಲ್ಲ ಥರ ನಡೆದಿರ್ತಾರೆ. ಸರಿಗ ಸ್ಯಾಟಿಸ್ಫ್ಯಾಕ್ಷನ್ ನೋಟ್ ಸರಿಗೆ ಬರ್ದಿರಲ್ಲ. ಸೊ ಕೋರ್ಟ್ಗೆ ಹೋದಾಗ ಕೋರ್ಟ್ಗೆ ನೀವು ಹೇಳೋಕ್ಕಾಗಲ್ಲ, ಇಲ್ಲ ದುಡ್ಡು ಸಿಕ್ಬಿಡ್ತು ನಮಗೆ, ನಾವು ಟ್ಯಾಕ್ಸ್ ಮಾಡಿಬಿಡ್ತೀವಿ ಅಂತ. ಪ್ರೊಸೀಜರ್ ಫಾಲೋ ಮಾಡಿದ್ರೆ ಮಾತ್ರನೇ ಕೋರ್ಟಲ್ಲಿ ಅದಕ್ಕೆ ಒಪ್ಪಿಗೆ. ನೀವು ಪ್ರೊಸೀಜರ್ ಫಾಲೋ ಮಾಡಿದೆ, ನಾನು ಸುಮ್ಮನೆ ಬಂದುಬಿಟ್ಟೆ ನಿಮ್ಮ ಮನೆಗೆ ದುಡ್ಡು ಕಿತ್ಕೊಂಡು ಹೋಗ್ಬಿಟ್ಟೆ, ಇದು ತಪ್ಪು ಅಂತ ಹೇಳಿದ್ರೆ ಕೋರ್ಟಲ್ಲಿ ಹಂಗೆ ಒಪ್ಕೊಳ್ಳಲ್ಲ, ಅದು ನೀವು ಬಂದಿದ್ದು ಸರಿ ಅಂತ ಒಪ್ಪಲ್ಲ ಅದು. ಸೊ ಹಾಗಾಗಿ ಎವ್ರಿಥಿಂಗ್ ಇಸ್ ಪ್ರೊಸೀಜರ್ ಬೇಸ್ಡ್. ಆ್ಯಂಡ್ ಕೋರ್ಟ್ಗಳಿಗೆ ಹೋದಾಗ ಕೋರ್ಟ್ ವಿಲ್ ಲುಕ್ ಇನ್ ಟು ಆಲ್ ದ ಪೇಪರ್ಸ್. ಕೋರ್ಟವ್ರು ಸುಮ್ಮನೆ ಯಾವುದೋ ಒಂದು ಕೇಸ್ ಹೊಡೆದಾಕ್ಬಿಡಲ್ಲ. ಇನ್ಕಮ್ ಟ್ಯಾಕ್ಸ್ ಡಿಫ್ರೆಂಟ್ ಸ್ಟೇಜಸ್ ಇರುತ್ತೆ. ಫಸ್ಟು ಒಂದು ಆಫೀಸರ್ ಒಂದು ಆರ್ಡರ್ ಮಾಡ್ತಾನೆ, ಅದ್ರ ಮೇಲೆ ಯು ವಿಲ್ ಹ್ಯಾವ್ ಅ ಕಮಿಷನರ್ ಅಪೀಲ್ಸ್ ವೇರ್ ಯು ಕ್ಯಾನ್ ಗೋ ಫಾರ್ ಅಪೀಲ್. ಅದು ಆಗಿಲ್ಲ, ಇನ್ ಇನ್ಕಮ್ ಟ್ಯಾಕ್ಸಲ್ಲಿ ಯು ಹ್ಯಾವ್ ಇನ್ಕಮ್ ಟ್ಯಾಕ್ಸ್ ಅಪೀಲೇಟ್ ಟ್ರೈಬ್ಯುನಲ್. ಅದು ಇಟ್ಸ್ ಒನ್ ಆಫ್ ದ ಓಲ್ಡೆಸ್ಟ್ ಟ್ರೈಬ್ಯುನಲ್ಸ್ ಇನ್ ದ ಕಂಟ್ರಿ. 1941 ಮಾಡಿರೋದು ಅದು.
ಅದು ಲಾಸ್ಟ್ ಫ್ಯಾಕ್ಟ್ ಫೈಂಡಿಂಗ್ ಅಥಾರಿಟಿ. ನೀವು ಬೇರೆ ಬೇರೆ ತುಂಬ ಸಣ್ಣ ಸಣ್ಣ ವಿಷಯಗಳಿಗೆ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕಾಗಲ್ಲ. ಫ್ಯಾಕ್ಟ್ಸ್ ಅಂತ ಬಂದಾಗ ಇನ್ಕಮ್ ಟ್ಯಾಕ್ಸ್ ಟ್ರೈಬ್ಯುನಲ್ ಇಸ್ ದಿ ಲಾಸ್ಟ್. ಸೊ ಹಾಗಾಗಿ ಅಲ್ಲಿ ತನಕ ಇರೋ ಇದು ಅದು ಮೀರಿ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಹೋದಾಗ್ಲೂ ಇಟ್ ಇಸ್ ಅಬೌಟ್ ಕ್ವೆಶ್ಚನ್ ಆಫ್ ಲಾ, ಏನು ನಡೀತು, ಪ್ರೊಸೀಜರ್ಸು. ಸೊ ಹಾಗಾಗಿ ಇಟ್ ಈಸ್ ನಾಟ್ ದಟ್ ಪಿಕ್ಚರಲ್ಲಿ ತೋರಿಸ್ದಂಗೆ ಅವ್ರು ಬಂದು ನಿಮ್ಮ ಮನೆಯೆಲ್ಲ ಹೊಡೆದಾಕ್ಬಿಟ್ಟು ದುಡ್ಡು ಎತ್ಕೊಂಡು ಹೋಗ್ಬಿಡ್ತಾರೆ, ನೀವು ಬೀದಿಗೆ ಬಂದುಬಿಡ್ತೀರಾ. ಆ ಥರ ನಡೆಯುತ್ತೆ. ಇಟ್ಸ್ ಪ್ರೊಸೀಜರ್ ಬೇಸ್ಡ್ ಲಾ. ಅವ್ರು ಏನು ಸೀಸ್ ಮಾಡ್ತಾರೆ, ಅದಕ್ಕೆ ಅವ್ರು ಡಾಕ್ಯುಮೆಂಟು ಕೊಟ್ಬಿಟ್ಟು ಹೋಗಬೇಕು ಏನು ಸೀಸ್ ಮಾಡಿದ್ದಾರೆ ಅಂತ. ಆ್ಯಂಡ್ ನೀವು ಅಲ್ಲೇ ಎಕ್ಸ್ಪ್ಲನೇಷನ್ ಕೊಟ್ಟರೆ ಅವ್ರದ್ದು ಸೀಸು ಮಾಡೋಂಗಿಲ್ಲ. ಓ ಅದೇ ಹೌ ಡಸ್ ಅ ರೇಟ್ ಹ್ಯಾಪನ್? ಇವಾಗ ಮನೆ ಮುಂದೆ ಗಾಡಿ ಬಂದು ಎಷ್ಟು ಜನ ಹೋಗ್ತಾರೆ ಟೀಮು 8, 10, 12 ಜನ ಡಿಪೆಂಡಿಂಗ್ ಆನ್ ದಿ ಪ್ರೊಫೈಲ್ ಆಫ್ ದಿ ಪರ್ಸನ್. ಎಲ್ಲರೂ ಪೊಲೀಸ್ ಡ್ರೆಸ್ಸಲ್ಲಿ ಇರ್ತಾರಾ? ಮಫ್ತಿಲಿ ಪೊಲೀಸ್ ಡ್ರೆಸ್ಸಲ್ಲಿ ಇರೋದೇ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಪೊಲೀಸ್ ಡ್ರೆಸ್ಗೆ ಸಂಬಂಧನೇ ಇಲ್ಲ. ಎನಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆ್ಯಂಡ್ ಅವ್ರ ಟೀಮ್ ಒಳಗೆ ಹೋಗ್ತಾರೆ ವಿತ್ ID ಕಾರ್ಡ್ಸ್. ದೇ ಕ್ಯಾನ್ ಟೇಕ್ ಪೊಲೀಸ್ ಪರ್ಮಿಷನ್. ಪೊಲೀಸವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಯಾಕಂದರೆ ರೈಡ್ಗಳಾಗೋದು ಯಾರಿಗೆ? ಸಾಮಾನ್ಯ ತರಕಾರಿ ಮಾರೋನಿಗೆ ಇವನಿಗೆ ಆಗಲ್ಲ ರೈಡು. ಹೈ ಪ್ರೊಫೈಲ್ ಅಂತ ಯಾರು ಗುರುತಿಸ್ಕೊಂಡಿರ್ತಾರೋ ಅಂಥವ್ರಿಗೆ ರೈಡ್ ಆಗೋದು. ಇವಾಗ ಹಣ ಇರೋದಲ್ಲೇ. ಸೊ ಹಾಗಾಗಿ ಪೊಲೀಸ್ ಪರ್ಮಿಷನ್ ತೊಗೊಂಡಿರ್ತಾರೆ. ಪೊಲೀಸವರು ದೇ ವಿಲ್ ಹ್ಯಾವ್ ಟು ಸಪೋರ್ಟ್. ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಅವರು ಕ್ಯಾನ್ ಟೇಕ್ ಹೆಲ್ಪ್ ಆಫ್ ಎನಿ ಅದರ್ ಎಕ್ಸ್ಪರ್ಟ್ ಆಲ್ಸೋ. ಈಗ ಕ್ರಿಪ್ಟೋ ಎಲ್ಲ ಬರ್ತಾ ಇದೆ. ಸೊ ದೇ ಕ್ಯಾನ್ ಟೇಕ್ ಎಕ್ಸ್ಪರ್ಟ್ಸ್ ಅಡ್ವೈಸ್ ಟು ಸೈ ಇದೇನೋ ಸಿಕ್ಕಿದೆ, ಏನು ಮಾಡಬೇಕಿದು. ಈಗ ಜ್ಯುವೆಲ್ರಿ ಸಿಗುತ್ತೆ, ನಾವು ಹೇಳ್ಬಿಡೋಕ್ಕಾಗಲ್ಲ ಇದು ಆರ್ಟಿಫಿಷಿಯಲ್ ಅಂತ. ಓಕೆ ದೇ ವಿಲ್ ಕಾಲ್ ಅಪ್ರೂವ್ಡ್ ವ್ಯಾಲ್ಯೂಯರ್. ರೆಗ್ಯುಲರ್ ಜ್ಯುವೆಲರ್ಸಲ್ಲಿ ಎಂಪ್ಯಾನಲ್ ಆಗಿರ್ತಾರೆ, ಗೌರ್ಮೆಂಟ್ ಅಪ್ರೂವ್ಡ್ ವ್ಯಾಲ್ಯೂಯರ್ಸ್ ಅವ್ರು ಬಂದು ಚೆಕ್ ಮಾಡ್ತಾರೆ. ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಕೂತ್ಕೊಂಡು ಇದು ಗೋಲ್ಡ್ ಅಲ್ಲ ಅಂತ ಇದು ಮಾಡಲ್ಲ. ಗೋಲ್ಡ್ ಜ್ಯುವೆಲ್ರಿ ಸಿಕ್ಕಿದ ತಕ್ಷಣ ದೇ ವಿಲ್ ಕಾಲ್ ಎ ವ್ಯಾಲ್ಯೂಯರ್. ಅವ್ರು ಅಲ್ಲಿ ಕೂತ್ಕೊಂಡು ವೆರಿಫೈ ಮಾಡಿ ಅದನ್ನು ಆಮೇಲೆ ಬರ್ಕೊಡ್ತಾರೆ, ನಿಮ್ಗೆ ಇಷ್ಟಿಷ್ಟು ಅದು ಬರ್ಕೊಡ್ತಾರೆ. ಸೊ ಹಾಗಾಗಿ ನೀವು ಇನ್ಕಮ್ ಟ್ಯಾಕ್ಸ್ ಎತ್ಕೊಂಡು ಹೋಗ್ಬಿಟ್ರು ಅದು ಗೋಲ್ಡ್ ಅಂತ ಹೇಳೋಕ್ಕಾಗಲ್ಲ. ನೀವು ಅಲ್ಲೇ ಆಗುತ್ತೆ, ಅಲ್ಲೇ ವ್ಯಾಲ್ಯೂರ್ನ ಕರೆಸಿ ಅಲ್ಲೇ ವೆರಿಫೈ ಮಾಡಿಸ್ತಾರೆ. ಸೊ ಗೋಲ್ಡ್ ಒಂದು, ನೆಕ್ಸ್ಟ್ ಇವತ್ತು ಕ್ರಿಪ್ಟೋ ಆ ಥರ. ಆ್ಯಂಡ್ ಯಾವುದೇ ಒಂದು ಎಕ್ಸ್ಪರ್ಟ್ ಬೇಕಿತ್ತು ನಿಮಗೆ ಟ್ರಾನ್ಸಾಕ್ಷನ್ಸ್ ಗೊತ್ತಾಗ್ತಾ ಇಲ್ಲ, ಅಥವಾ ದೇರ್ ಯೂಸಿಂಗ್ ಎ ಡಿಫ್ರೆಂಟ್ ಟೆಕ್ನಾಲಜಿ. ಇವತ್ತಿರೋ ಟೆಕ್ನಾಲಜಿಲಿ ಎಲ್ಲರೂ ಕ್ಲೌಡ್ ಬೇಸ್ಡ್ ಇರುತ್ತೆ. ಯು ವಿಲ್ ನಾಟ್ ಬಿ ಏಬಲ್ ಟು ಆಕ್ಸೆಸ್ ಎನಿ ಇನ್ಫಾರ್ಮೇಷನ್. ಸೊ ಆ ಎಕ್ಸ್ಪರ್ಟ್ಸ್ ನೀವು ಕರೆಸ್ಬೋದು ಟು ವೆರಿಫೈ ದಟ್ ಇದನ್ನು ನಮಗೆ ಓಪನ್ ಮಾಡಿಕೊಡಿ ಅಂತ. ಸೊ ಹಾಗಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ದೇ ಕ್ಯಾನ್ ಟೇಕ್ ಹೆಲ್ಪ್ ಆಫ್ ಡಿಫ್ರೆಂಟ್ ಎಕ್ಸ್ಪರ್ಟ್ಸ್. ಈಗ ಬೀರು ಹೊಡಿಬೇಕು, ಅಲ್ಮಿರಾ ನೀವು ಓಪನ್ ಮಾಡಲ್ಲ, ಅವ್ನಿಗೆ ಪವರ್ ಇದೆ. ಅವ್ರು ಫಸ್ಟ್ ಕೇಳ್ತಾರೆ, ನೋಡಿ ಬೀರು ಓಪನ್ ಮಾಡಿ, ಅಲ್ಮಿರಾ ಓಪನ್ ಮಾಡಿ ಅಂತ. ನೀವು ನಾನು ಮಾಡಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಲೀಗಲಿ ಪವರ್ ಇದೆ ಅದು ಹೊಡೆದಾಕಕ್ಕೆ. ಸೊ ಹೊಡೆದಾಕ್ಬೋದು. ಇಲ್ಲಾಂದರೆ ಅವರು ಒಂದು ಕೀ ಮಾಡೋನ್ನ ಕರ್ಕೊಂಬಂದು ಓಪನ್ ಮಾಡಿಸ್ಬೋದು. ಅದೆಲ್ಲ ಅಫಿಷಿಯಲಿ ಪವರ್ಸ್ ಇದೆ ಅವ್ರಿಗೆ. ಸೊ ಹಾಗಾಗಿ ನಾವಿದು ಸಾಮಾನ್ಯವಾಗಿ ವಾಟ್ ಈಸ್ ಶೋನ್ ಫಾರ್ ಎಂಟರ್ಟೈನ್ಮೆಂಟ್ ಈಸ್ ಡಿಫ್ರೆಂಟ್ ಫ್ರಮ್ ಈ ಪ್ರೊಸೀಜರ್ ಹೆಂಗಾಗುತ್ತೆ ಅಂತ. ರಿಯಾಲಿಟಿ ಇಸ್ ಎ ಲಿಟಲ್ ಡಿಫ್ರೆಂಟ್. ಅದು ಪ್ರೊಸೀಜರ್ ಪ್ರಕಾರ ಮಾಡಿದ್ರೆ ಅವ್ರ ಕಡೆಗೆ ಆಗುತ್ತದು. ಪ್ರೊಸೀಜರ್ ಪ್ರಕಾರ ಆಗಿಲ್ಲ, ತಪ್ಪುಗಳಾಗಿತ್ತು ಅಂದರೆ ಖಂಡಿತವಾಗ್ಲೂ ಡಿಪಾರ್ಟ್ಮೆಂಟ್ ಸೋಲ್ತಾರೆ. ನಾವು ಎಷ್ಟೊಂದು ಕೇಸ್ಗಳಲ್ಲಿ ಗೆದ್ದಿದ್ದೀವಿ ಡಿಪಾರ್ಟ್ಮೆಂಟ್ ಮೇಲೆ. ಆ್ಯಂಡ್ ಡೈರೆಕ್ಟರ್ ರೇಡ್ಗಳು ನೀವು ಹೇಳ್ದಂಗೆ 30-40 ಹ್ಯಾಂಡಲ್ ಮಾಡಿದ್ರು ನಾವು ಕೇಸ್ಗಳಂತ ಬಂದಾಗ ಬೇರೆಯವರು ಹ್ಯಾಂಡಲ್ ಮಾಡಿರ್ತಾರೆ. ಐ ವುಡ್ ಹವ್ ಫಾಟ್ ದಿ ಕೇಸಸ್ ಅಟ್ ಕಮಿಷನ್ ಅಪೀಲ್ಸ್ ಆ್ಯಂಡ್ ಟ್ರೈಬ್ಯುನಲ್. 100 ಕೇಸ್ ಫೈಟ್ ಮಾಡಿದ್ದೀವಿ. ಸೊ ಇನ್ಕಮ್ ಟ್ಯಾಕ್ಸ್ ಅವರು ಸೋತಿರೋದು ಪರ್ಸೆಂಟೇಜ್ ಜಾಸ್ತಿ ಗೆದ್ದಿರೋದಕ್ಕಿಂತ.